ಹಲೋ ವೆಲ್ಕಮ್ ಮೈ ಚಾನಲ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 7 ಗಂಟೆ ಇದ್ದಿದೆ. ಇವಾಗ ವಾಕಿಂಗ್ ಹೋಗ್ತಿದ್ದೀನಿ. ನೋಡಿ ಹೆಂಗೆ ವೆದರ್ ಇದೆ. ಇಷ್ಟೊತ್ತಿಗೆಲ್ಲ ನಾಯಿ ಓದಿರ್ತದೆ. ನೋಡಿ ಆಕಾಶ ಹಾಕ್ಲತ್ತಿದ್ದಾರೆ. ನಾನು ಶರ್ಟು ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ. ಇವತ್ತು 7 ಗಂಟೆ ಇದ್ದಿದೆ. 2 ಗಂಟೆ ಎದ್ದು ನೈಟ್ ಶಿಫ್ಟ್ ಹೋಯಿತು. ಅದಕ್ಕೆ ಸಂಡೇ ರಜೆ ಇತ್ತಲ್ಲ, ಡೇ ಎಲ್ಲ ಎದ್ದಿರಲಿಲ್ಲ. ನೈಟಲ್ಲಿ ಒಂದು 4 ಗಂಟೆಗೆ ನಾನು ಮಲ್ಕೊಂಡಿದ್ದೆ. 4 ಗಂಟೆ ಮಲ್ಕೊಂಡು ರಾತ್ರಿ 1-2 ಗಂಟೆ ಎದ್ದಾದಮೇಲೆ ಏನು ಮಾಡಲಿಲ್ಲ, ಫೋನ್ ನೋಡ್ಕೊಂಡೆ. ಫೋನ್ ನೋಡೋಷ್ಟು ಒಂದು 5 ಗಂಟೆ ಇದ್ದು ಚಾರ್ಜ್ ಹಾಕಿ ನಮ್ಮಪ್ಪ 5 ಗಂಟೆ ಎದ್ದು ಡ್ಯೂಟಿಗೆ ಹೋದರು. ನಾವು ವಾಕಿಂಗ್ ಹೋದ್ವಿ. ಸಂಡೇ ಎಲ್ಲ ರಜೆ ಇತ್ತು. ಅದಕ್ಕೆ ಇವತ್ತು ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಸುಮ್ಮನೆ ವೀಡಿಯೋ ಮಾಡ್ತಿದ್ದೀನಿ. ನೋಡಿ ವಾಕಿಂಗ್ ಹೋಗ್ತಿದ್ದೀನಿ. ಜಾಸ್ತಿ ಇದು ಕಾಲೇಜ್ ಬಿಟ್ಟಾಗಿಂದ ಜಾಸ್ತಿ ವಾಕಿಂಗ್ ಒಂದಿಲ್ಲ. ಕಾಲೇಜ್ ಇದ್ದಾಗ ವಾಕಿಂಗ್ ಹೋಗ್ತಿರಲಿಲ್ಲ. ಹೆಲ್ತ್ ಬಗ್ಗೆ ಕೇರೇ ಇಲ್ಲ. ಇವತ್ತು ಕಂಪ್ನಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಟೈಮ್ ತಿಂತೀವೋ ಇಲ್ಲ ಗೊತ್ತೇ ಇಲ್ಲ. ಬೆಳಿಗ್ಗೆ ಡೇ ಶಿಫ್ಟ್ ಇದ್ದರೆ ರೊಟೀನ್ ಏನು ಗೊತ್ತಾ, ಬೆಳಿಗ್ಗೆ 6 ಗಂಟೆಗೆ ಹೇಳೋದು, 7 ಗಂಟೆ ಅಷ್ಟು ರೆಡಿ ಆಗೋದು, ಹಿಂಗೆ ಹೋಗ್ಬಿಡೋದು ಕಂಪ್ನಿ. ರೆಡಿಯಾಗಿ ಟೈಮ್ ಇತ್ತಂದರೆ ನಾಷ್ಟ ಮಾಡೋದು, ಇಲ್ಲಕ್ಕಂದ್ರೆ ಡೈರೆಕ್ಟು ಕಂಪ್ನಿ ಬಸ್ ಹತ್ಕೊಂಡು ಕಂಪ್ನಿ ಹೋಗೋದಷ್ಟೇ. ಬೇಗ ಬಸ್ ಸಿಕ್ಕಿದ್ರೆ ಬೇಗ ಕಂಪ್ನಿಗೆ ಇರ್ತೀವಿ. ಒಂದು 8 ಗಂಟೆಗೆಲ್ಲ, 8:30 ಡ್ಯೂಟಿ ಸ್ಟಾರ್ಟು. ನಾವು ಕೆಲಸ ಮಾಡೋದು 9 ಅವರ್, 9.5 ಅವರು. 9:30 ಅಂದರೆ 8:30ಇಂದ 6:15 ತನಕ ಡ್ಯೂಟಿ ಇರುತ್ತೆ. ಇವಾಗೇನು ಮೊದಲು ಕೆಲಸ ಇರೋಷ್ಟು ಇವಾಗೇನಿಲ್ಲ. ಇವಾಗೇನೋ ಓಟಿ ಇಲ್ಲ. ಆದರೂ 2 ವೀಕಿಂದ ನೈಟ್ ಮಾಡ್ತಿದ್ದೀನಿ. ಯಾಕೆ ಫ್ರೆಂಡಿಗೆ ಏನೋ ಊರು ಹೋಗೋದಿತ್ತಂತೆ, ಅದಕ್ಕೆ 2 ವೀಕ್ ನೈಟ್ ಮಾಡಿದೆ. ಡೇನೇ ನೋಡಿರಲಿಲ್ಲ. ಡೇ ಬರೀ ಮಲ್ಕೊಂಡಿರ್ತಿದ್ದೆ. ನೋಡಿ ಹೆಂಗಿದೆ ನೋಡಿ. ಯೋಗಾಸನ ಮಾಡ್ತಿದ್ದೆ. ನಾವೇನು ಯೋಗಾಸನ ಮಾಡಲ್ಲ. ಸ್ಕೂಲಲ್ಲಿದ್ದಾಗ ಯೋಗಾಸನ ಎಲ್ಲ ಮಾಡ್ತಿದ್ವಿ. ಇವಾಗ ಏನು ಸ್ಕೂಲ್ ಬಿಟ್ಟ ಆಮೇಲೆ ರನ್ನಿಂಗು, ಯೋಗಾಸನ ಏನೂ ಮಾಡ್ತಿಲ್ಲ. ಮೈಯಲ್ಲಿ ಸ್ವಲ್ಪ ಹಿಂಗೆ ಬಗ್ಗಿದ್ರೆಲ್ಲ ನೋವಾಗ್ಬಿಡ್ತದೆ. ಏನೋ ಅದರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋದೆ. ಮಾಡಿದ್ರೆ ಏನೂ ಆಗ್ತಿರಲಿಲ್ಲ. ಇವಾಗೆಲ್ಲ ಏನು ಜಾಸ್ತಿ ತಿರುಗಾಡಲ್ಲ, ಕೆಲಸ ಮಾಡಲ್ಲ, ಹಂಗೆ ಬಿಟ್ಟೈತೆ. ಊರಲ್ಲಾದರೆ 6 ಗಂಟೆ ಎಲ್ಲ ಎದ್ದು ಎಲ್ಲರೂ ಕೆಲಸ ಸ್ಟಾರ್ಟ್ ಮಾಡ್ತಿದ್ರು. ನಮ್ಮನೇಲಿ ನಮ್ಮ ಅಮ್ಮನೂ ಬೇಗ ಹೇಳ್ತಿದ್ರು. ಇವಾಗ ಏನು ಹೇಳಲ್ಲ. ನಮ್ಮ ಅಮ್ಮ ಹೇಳೋದು 7 ಗಂಟೆ ಹೇಳ್ತಾರೆ.